ವಿದ್ಯಾರ್ಥಿಗಳೇ, ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು ಅಧ್ಯಾಯ 15 ಅಭ್ಯಾಸ 15.1ರಲ್ಲಿ ಪ್ರಶ್ನೆ 4 ನೋಡೋಣ. ಏನು ಕೊಟ್ಟಿದ್ದಾನೆ ಇಲ್ಲಿ ಅಂದರೆ, ಪ್ರತಿ ಅಂಚು 7 ಸೆಂಟಿಮೀಟರ್ ಹೊಂದಿರುವ ವರ್ಗ ಘನಾಕೃತಿಯ ಒಂದು ವಸ್ತುವಿನ ಮೇಲ್ಮುಖದ ಮೇಲೆ, ಅಂದರೆ ಇಲ್ಲಿ ನಮ್ಮದು ವರ್ಗ ಇದೆ, ಇದರ ಮೇಲ್ಮುಖದ ಮೇಲೆ ಅರ್ಧಗೋಳವನ್ನು ಇರಿಸಿದೆ. ಅರ್ಧಗೋಳವನ್ನು ನಾವು ತಗೊಂಡಿದ್ದೀವಿ. ಅರ್ಧಗೋಳದ ಗರಿಷ್ಠ ವ್ಯಾಸವನ್ನು ಕಂಡು ಹಿಡಿಯಿರಿ ಅಂತ ಕೇಳಿದ್ದಾನೆ. ಅರ್ಧಗೋಳದ ಗರಿಷ್ಠ ವ್ಯಾಸವನ್ನು ಕಂಡುಹಿಡಿಯಬೇಕು. ಅದರ ಜೊತೆಗೆ ಏನಿದೆ, ಈ ಪೂರ್ಣ ಘನಾಕೃತಿಯ ಮೇಲ್ಮೈ ವಿಸ್ತೀರ್ಣವನ್ನು ಕಂಡು ಹಿಡಿಯಿರಿ ಅಂತ ತಗೊಂಡಿದ್ದಾನೆ. ಈಗ ಪ್ರತಿ ಅಂಚು 7 ಸೆಂಟಿಮೀಟ್ರ್ ಅಂದರೆ ಇಲ್ಲಿಂದ ನಿಮಗೆ ಗೊತ್ತಾಗುತ್ತೆ ಪೂರ್ತಿಯಾಗಿರ್ತಕ್ಕಂಥ ಇಲ್ಲಿ ನಮ್ಮದು ಎಷ್ಟು ಉದ್ದ ಇರ್ತಕ್ಕಂಥದ್ದು ಏನಿದೆಯೋ ಈ ಪ್ರತಿ ಅಂಚಿನ ಉದ್ದ ಎಷ್ಟು ಸೆಂಟಿಮೀಟ್ರು, 7 ಸೆಂಟಿಮೀಟ್ರ್ ಇದೆ. ಅಂದಮೇಲೆ ಇಲ್ಲಿ ಮೇಲ್ಗಡೆ ಇರ್ತಕ್ಕಂಥ ಅರ್ಧ ಗೋಳಾಕೃತಿಯನ್ನು ನಾವೇನು ಇಟ್ಟಿದ್ದೀವೋ ಅದು ಕೂಡ ಎಷ್ಟು ಸೆಂಟಿಮೀಟ್ರ್ ಬರುತ್ತೆ, 7 ಸೆಂಟಿಮೀಟ್ರ್ ಬರುತ್ತೆ. ಅಂದರೆ ಅದಕ್ಕೆ ಸಮನಾಗಿರ್ತಕ್ಕಂಥ ಅರ್ಧ ಗೋಳವನ್ನು ಮೇಲ್ಮುಖದಲ್ಲಿ, ಅಂದರೆ ಘನದ ಮೇಲ್ಮುಖದಲ್ಲಿ ಇರಿಸಿರ್ತಕ್ಕಂಥದ್ದು. ಹಂಗಾಗಿಬಿಟ್ಟು ಇಲ್ಲಿ ವರ್ಗದ ಬಾಹು ಎಷ್ಟು ಸೆಂಟಿಮೀಟ್ರು, 7 ಸೆಂಟಿಮೀಟ್ರ್ ಆದರೆ ಅದರ ವರ್ಗದ ಇನ್ನೊಂದು ಇರ್ತಕ್ಕಂಥದ್ದು ವರ್ಗದ ಪೂರ್ತಿಯಾಗಿರ್ತಕ್ಕಂಥ ಅಂಚು = ಅರ್ಧ ಗೋಳದ ವ್ಯಾಸ ಎರಡೂ ಕೂಡ ಒಂದೇ ಆಗುತ್ತೆ. ಆವಾಗ ನಮಗೆ ಬರ್ತಕ್ಕಂಥದ್ದು ಏನು ಬರುತ್ತೆ, ಇದರ ಗರಿಷ್ಠ ವ್ಯಾಸ ಅಂದರೆ ಇಲ್ಲಿಂದ ಇಲ್ಲಿಗಿರ್ತಕ್ಕಂಥದ್ದನ್ನು ತಗೊಂಡಾಗ ಏನಾಗುತ್ತೆ, ವ್ಯಾಸವನ್ನು ಇದರ ಅರ್ಧ ಅಂತಂದು ಹೇಳಿದರೆ 3.5 ಸೆಂಟಿಮೀಟ್ರ್ ಸಿಗುತ್ತೆ. ಇಲ್ಲಿ 3.5 ಸೆಂಟಿಮೀಟ್ರ್ ಸಿಕ್ಕರೆ ಅಲ್ಲಿಗೆ ನಮಗೆ ಡಿ ಬೆಲೆ ಏನಾಯಿತು, ಈ ಉದಾಹರಣೆಗೆ ಬಾವಿನ ಅಂಚು ಅಂದರೆ A = 7 ಸೆಂಟಿಮೀಟ್ರ್ ಇದೆ. ಹಾಗೆಯೇ ಇದರ ಅರ್ಧ ಗೋಳದ ಪೂರ್ತಿ ಅದರ ಮೇಲೇ ಇದೆ. ಅದರ ಮೇಲೆ ಇರೋದರಿಂದ ಇದರ ಉದ್ದ ಎರಡೂ ಕೂಡ ಒಂದೇ ಇದೆ. ಎರಡೂ ಒಂದೇ ಇದ್ದ ಮೇಲೆ ಅರ್ಧ ಗೋಳದ ವ್ಯಾಸ = ವರ್ಗದ ಬಾಹು ಎರಡೂ ಕೂಡ ಒಂದೇ ಆಗುತ್ತೆ. ಎರಡೂ ಒಂದೇ ಆಯಿತು ಅಂದರೆ ಅದೆಷ್ಟು ಸೆಂಟಿಮೀಟ್ರ್ ಆಗುತ್ತೆ, ನಮಗೆ 7 ಸೆಂಟಿಮೀಟ್ರ್ ಆಗುತ್ತೆ. 7 ಸೆಂಟಿಮೀಟ್ರ್ ಆಗಿಬಿಟ್ರೆ ಅಲ್ಲಿಗೆ ಡಿ ಬೆಲೆ ಎಷ್ಟಾಯಿತು, 7 ಆಯಿತು. ಆಗಿದ್ಮೇಲೆ ಆರ್ ಬೆಲೆ ಎಷ್ಟು ಬರುತ್ತೆ, D/2 = 3.5 ಸೆಂಟಿಮೀಟರ್. ಅಂದರೆ ಅರ್ಧ ಗೋಳದ ಗರಿಷ್ಠ ವ್ಯಾಸ ನಮಗೆ ಎಷ್ಟು ಸೆಂಟಿಮೀಟ್ರ್ ಬಂದಂಗೆ ಆಗುತ್ತೆ, 7 ಸೆಂಟಿಮೀಟ್ರ್ ಬಂದಂಗೆ ಆಗುತ್ತೆ. ಯಾಕೆಂದರೆ ವರ್ಗದ ಬಾಹು ಮತ್ತು ಇದರ ಮೇಲ್ಗಡೆ ಇರ್ತಕ್ಕಂಥ ಅರ್ಧ ಗೋಳದ ಬಾಹು ಮೇಲ್ಗಡೆನೇ ತಗೊಂಡಿದ್ರೆ 7 ಸೆಂಟಿಮೀಟ್ರ್ ಇರೋದರಿಂದ ತ್ರಿಜ್ಯದ 2ರಷ್ಟು ವ್ಯಾಸ ಇರೋದರಿಂದ 3.5 ತ್ರಿಜ್ಯ ಆಗಿದ್ದರೆ ಅದರ ವ್ಯಾಸ 2ರಷ್ಟು ಅಂದರೆ 7 ಸೆಂಟಿಮೀಟ್ರ್ ಆಗ್ತಕ್ಕಂಥದ್ದು. ಇದು ಫಸ್ಟ್ ಒಂದಿದ್ದು. ನೆಕ್ಸ್ಟು ನಮಗೆ ಪೂರ್ಣ ಘನಾಕೃತಿಯನ್ನು ನಾವು ತಗೊಳ್ಳೋದಾದರೆ ಇಲ್ಲಿ ಒಂದು ನಾವು ತಿಳ್ಕೊಬೇಕು. ಇಲ್ಲಿ ಪೂರ್ತಿಯಾಗಿರ್ತಕ್ಕಂಥ ಘನಾಕೃತಿ ತಗೊಂಡ್ರೆ ಘನಾಕೃತಿಯ ಮೇಲ್ಭಾಗ ಏನಿದೆಯೋ ಅದು ಅಷ್ಟನ್ನು ಕೂಡ ಅರ್ಧ ಗೋಳ ಆವರಿಸಿಕೊಂಡಿದೆ. ಇಲ್ಲಿ ಗೊತ್ತಾಗುತ್ತೆ ನಿಮಗೆ. ಅರ್ಧ ಗೋಳ ಆವರಿಸಿಕೊಂಡಾದ್ಮೇಲೆ ಇಲ್ಲಿ ನಾವು ತಗೋಬೇಕಾಗಿರ್ತಕ್ಕಂಥದ್ರಲ್ಲಿ ಅರ್ಧ ಗೋಳದ ವಿಸ್ತೀರ್ಣ ಮತ್ತು ವರ್ಗದ ವಿಸ್ತೀರ್ಣ ಎರಡನ್ನೂ ಕೂಡ ನಾವು ತಗೋಬೇಕಾಗುತ್ತೆ. ಆದರೆ ಒಂದು ಏನು ಅಂತಂದು ಹೇಳಿದರೆ ಇಲ್ಲಿ ಅರ್ಧ ಗೋಳದ ಪಾದದ ವಿಸ್ತೀರ್ಣವನ್ನು ನಾವು ಕಳಿಬೇಕಾಗತ್ತೆ. ಯಾಕೆ ಅಂತಂದು ಹೇಳಿದರೆ ಇಲ್ಲಿ ವರ್ಗದ ವಿಸ್ತೀರ್ಣವನ್ನು ತೊಗೊಂಡ್ಬಿಟ್ಟಿರ್ತೀವಿ. ತಗೊಂಡಾಗ ಅಲ್ಲಿ ಪಾದದ ವಿಸ್ತೀರ್ಣವನ್ನು ಕಳೆದು ಬಿಟ್ಟರೆ ನಮಗೆ ಟೋಟಲ್ ಆಗಿರ್ತಕ್ಕಂಥ ಪೂರ್ಣ ಘನಾಕೃತಿಯ ಮೇಲ್ಮೈ ವಿಸ್ತೀರ್ಣ ಸಿಗುತ್ತೆ. ನೋಡೋಣ. ಫಸ್ಟ್ ಬಂತು ವರ್ಗ ಘನಾಕೃತಿಯ ಮೇಲ್ಭಾಗದ ಪೂರ್ಣ ಪ್ರದೇಶವನ್ನು
ಅರ್ಧಗೋಳದ ಪಾದವು ಆವರಿಸಿಕೊಂಡಿದೆ. ಅಲ್ಲಿಗೆ ಘನಾಕೃತಿಯ ವಿಸ್ತೀರ್ಣ ಇಸ್ ಈಕ್ವಲ್ ಟು ಏನಾಗುತ್ತೆ, ವರ್ಗದ ವಿಸ್ತೀರ್ಣ. ವರ್ಗದ ಘನಾಕೃತಿ ಘನ ವರ್ಗ ಅಂತ ತಗೊಂಡ್ಬಿಡೋಣ. ಘನದ ವಿಸ್ತೀರ್ಣ ಪ್ಲಸ್ ಅರ್ಧಗೋಳ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಮೈನಸ್ ಯಾವುದಿರ್ತಕ್ಕಂಥದ್ದು, ಅರ್ಧಗೋಳದ ಪಾದದ ವಿಸ್ತೀರ್ಣ. ಯಾಕೆ ಅಂತಂದು ಹೇಳಿದರೆ ಅಲ್ಲಿಗೆ ನಾವು ಇಲ್ಲಿ ತಗೊಳ್ತಕ್ಕಂಥದ್ದು ಘನದ 6 ಮುಖ ತೊಗೊಳ್ತೀವಿ. 6 ಮುಖ ತೊಗೊಂಡ್ರೆ ಇಲ್ಲಿ ನಮಗೆ ಸಿಗ್ತಕ್ಕಂಥದ್ದು ಒಂದು ಪಾದವನ್ನು ಪೂರ್ತಿಯಾಗಿ ಅರ್ಧಗೋಳ ಆವರಿಸ್ಕೊಂಡಿದೆ. ಅದರಿಂದ ಇದರ ಮೈನಸ್ ಮಾಡಿಬಿಟ್ರೆ ನಮಗೆ ಟೋಟಲ್ ಆಗಿರ್ತಕ್ಕಂಥ ವಿಸ್ತೀರ್ಣ ಸಿಗುತ್ತೆ. ಏನಾಯ್ತು ಹಾಗಾದರೆ 6 ಮುಖಗಳು ಇಂಟು ಬಾಹು ಸ್ಕ್ವಯರ್ ಅಂತಂದೇಳಿ ಎ ಸ್ಕ್ವಯರ್ ಅಂತಲೂ ಬರ್ಕೋಬೋದು. ಹಾಗೆಯೇ ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣದ ಸೂತ್ರ 2πr². ಹಾಗೆಯೇ ಪಾದವನ್ನು ತಗೊಂಡ್ರೆ ಪಾದ ಅಂತಂದೇಳಿದರೆ ಅದು ವೃತ್ತಾಕಾರವಲ್ಲ ಇರೋದ್ರಿಂದ ಅದರದ ವಿಸ್ತೀರ್ಣನೂ ಕೂಡ ಎಷ್ಟಾಗುತ್ತೆ ನಮಗೆ, -πr² ಆಯಿತು. ಅಲ್ಲಿಗೆ 6 ಇಂಟು ಬಾವಿನ ಉದ್ದ ಇರ್ತಕ್ಕಂಥದ್ದು 7 ಸ್ಕ್ವಯರ್. ಹಾಗೆಯೇ 2πr²ನಲ್ಲಿ -πr² ಕಳೆದು ಬಿಟ್ಟರೆ πr² ಉಳಿತು. ಇನ್ನು ಉಳಿದಿರ್ತಕ್ಕಂಥದ್ದನ್ನು ಬರ್ಕೊಳ್ಳೋಣ. 6 ಇಂಟು 7 49, ಪೈ ಬೆಲೆ 22/7. ಆರ್ ಬೆಲೆಯನ್ನು ತಗೊಂಡ್ರೆ ನಮಗೆ ಡಿ ಬೆಲೆ ಇರ್ತಕ್ಕಂಥದ್ದು 3.5 ಇದೆ. ಆರ್ ಬೆಲೆ ಏನಾಗುತ್ತೆ 7/, ಡಿ ಬೆಲೆ ಇರ್ತಕ್ಕಂಥದ್ದು 7 ಸೆಂಟಿಮೀಟರ್. ಆರ್ ಬೆಲೆ ಏನಾಗುತ್ತೆ ಹಾಗಾದರೆ 7/2 ಆಗುತ್ತೆ. 7/2 ಆಗೋದ್ರಿಂದ ಇದನ್ನು 7/2 ಹೋಲ್ ಸ್ಕ್ವಯರ್ ಈಸ್ ಈಕ್ವಲ್ ಟು 6 ಇಂಟು 49 ಪ್ಲಸ್ 22/7 ಇಂಟು 7/2 ಇಂಟು 7/2. ಅಲ್ಲಿ 7 ಕ್ಯಾನ್ಸಲ್ ಮಾಡಿದರೆ 2 1 2 11 ಈಸ್ ಈಕ್ವಲ್ ಟು 6 ಇಂಟು 49, 9 6 54, 5 6 4 24, 5 29, 294 ಪ್ಲಸ್ 11 77/2. ಅಲ್ಲಿಗೆ 294 ಪ್ಲಸ್ 77/2 ಭಾಗಿಸಿದರೆ 2 3 1 ಉಳಿತು. ಅಲ್ಲಿಗೆ 17 ಆಯಿತು. 2 8 16, 1 ಉಳಿತು. 2 5 10. ಅಲ್ಲಿಗೆ 38.5 ಈಸ್ ಈಕ್ವಲ್ ಟು 2 ಕೂಡಿದರೆ 332.5 ಸೆಂಟಿಮೀಟರ್ ಸ್ಕ್ವಯರ್. ಇದು ನಮ್ಮದು ಒಟ್ಟು ಘನಾಕೃತಿಯ ವಿಸ್ತೀರ್ಣ ಈಸ್ ಈಕ್ವಲ್ ಟು 332.5 ಸೆಂಟಿಮೀಟರ್ ಸ್ಕ್ವಯರ್. ಅದಕ್ಕಿಂತ ಮುಂಚೆ ತಗೊಳ್ಳೋದಾದರೆ ವ್ಯಾಸವನ್ನು ತಗೊಂಡ್ರೆ ಎಷ್ಟು ಸೆಂಟಿಮೀಟರ್ ಇರುತ್ತೆ, 7 ಸೆಂಟಿಮೀಟರ್. ಯಾಕೆಂದರೆ ವರ್ಗ ಮತ್ತು ಅರ್ಧಗೋಳದ ಉದ್ದ ಎರಡೂ ಕೂಡ ಒಂದೇ ಇದೆ. ಇದಿಷ್ಟು ಕೂಡ ನಿಮಗೆ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು.